ಸಂಪೂರ್ಣ ನ್ಯೂಸ್ 24x7ಗೆ ಸ್ವಾಗತ. ನಾನು ಕಾರ್ತಿಕ್ ಕುಂತಾರ್. ಕೊಲೆ ಆರೋಪಿ ನಟ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ದರ್ಶನ್ ಖುದ್ದು ಹಾಜರಿ ಅರ್ಜಿಯನ್ನು ವಜಾಗೊಳಿಸಿದೆ ಕೋರ್ಟ್. ಬೆಂಗಳೂರಿನ 59ನೇ ಸಿಸಿಎಚ್ ನ್ಯಾಯಾಲಯದ ಆದೇಶ ಹೊರಬಂದಿದೆ. ದರ್ಶನ್ ಏನು ಅರ್ಜಿಯನ್ನ ಸಲ್ಲಿಸಿದ್ರು ಖುದ್ದು ಹಾಜರಿಗೆ, ಅದನ್ನ ವಜಾಗೊಳಿಸಿದೆ ಕೋರ್ಟ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಪ್ರದೋಷ್ ಮಾಜಿ ಸಾಕ್ಷಿಯಾದಂತಹ ಬೆನ್ನಲ್ಲೇ ದರ್ಶನ್ ಅರ್ಜಿ ವಜಾ ಆಗಿರುವಂಥದ್ದು. ವಿಚಾರಣೆ ವೇಳೆ ಖುದ್ದು ಹಾಜರಿಗೆ ಅವಕಾಶವನ್ನು ಕೊಡಿ ಅಂತ ಕೇಳಿದ್ರು ದರ್ಶನ್. ಕೋರ್ಟ್ಗೆ ಮನವಿ ಮಾಡಿದಂತ ನಟ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಹಾಜರಿಗೆ ಸೂಚನೆಯನ್ನು ನೀಡಲಾಗಿದೆ. ವಕೀಲರೊಂದಿಗೆ ಮಾತನಾಡಲು ಖಾಸಗಿ ಸ್ಥಳಕ್ಕೆ ಅವಕಾಶವನ್ನು ನೀಡಲಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ರವರಿಗೆ ಮತ್ತೊಂದು ಶಾಕ್ ಇದೀಗ ಎದುರಾಗ್ತಾ ಇರುವಂಥದ್ದು. ಕೊಲೆ ಆರೋಪಿ ನಟ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ದರ್ಶನ್ ಖುದ್ದು ಹಾಜರಿ ಅರ್ಜಿಯನ್ನು ಏನು ಸಲ್ಲಿಸಿದ್ರು ಅದನ್ನ ವಜಾ ಮಾಡಿದೆ ಕೋರ್ಟ್. ಬೆಂಗಳೂರಿನ 59ನೇ ಸಿಸಿಎಚ್ ನ್ಯಾಯಾಲಯದ ಆದೇಶ ಹೊರಬಿದ್ದಿದೆ. ಇವರು ಖುದ್ದು ಹಾಜರಾತಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪಲ್ಲ ಅಂತ ಕೋರ್ಟ್ ಕಡ್ಡಿ ಮುರಿದಂಗೆ ಹೇಳಿಬಿಟ್ಟಿದೆ ದರ್ಶನ್. ಒಂದ್ ಕಡೆಯಲ್ಲಿ ಪ್ರದೋಷ್ ಸಾಕ್ಷಿಯನ್ನ ಹೇಳ್ತಾ ಇದ್ರೆ, ಮಾಫಿ ಸಾಕ್ಷಿಯನ್ನು ಹೇಳ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಅರ್ಜಿಯನ್ನ ವಜಾಗೊಳಿಸುವಂತಹ ಶಾಕ್ ದರ್ಶನ್ಗೆ ಎದುರಾಗ್ತಾ ಇದೆ. ಇಡೀ ರಾಜ್ಯವೇ ನಿಬ್ಬೆರಗಾಗಿಸಿದ್ದಂತಹ ಪ್ರಕರಣ ಇದು. ರೇಣುಕಾ ಸ್ವಾಮಿ ಅನ್ನುವನ್ನ ಬೇರೆ ಊರಿಂದ ಬೆಂಗಳೂರಿಗೆ ಕರೆಸ್ಕೊಂಡು ಪಟ್ಟಣಗೆರೆ ಶೆಡ್ ಅಲ್ಲಿ ಮನಸೋ ಇಚ್ಛೆ ಥಳಿಸಿ ಆತ ಮರ್ಮಾಂಗದ ಮೇಲೆಲ್ಲ ಹಲ್ಲೆಯನ್ನ ಮಾಡಿ ಬರ್ಬರವಾಗಿ ಹತ್ಯೆಯನ್ನ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿದ್ರು. ಆ ತನಿಖೆಯ ಜಾಡು ಹಿಡಿದ ಪೊಲೀಸರಿಗೆ ಶಾಕ್ ಕಾದಿತ್ತು. ಯಾಕಂತ ಹೇಳಿದ್ರೆ ಅದು ಕಡೆಯಲ್ಲಿ ಹೋಗಿ ತಲುಪಿದ್ದು ನಟ ದರ್ಶನ್. ದರ್ಶನ್ ರವರ ಬಂಧನ ಆಗುತ್ತೆ. ಆ ನಂತರ ವಾದ ಪ್ರತಿವಾದ ಇವೆಲ್ಲವೂ ಆಗ್ತಾ ಇರುವ ನಡುವಿನಲ್ಲೇ ಬಿಗ್ ಶಾಕ್ ಎಂಬಂತೆ ಪ್ರದೋಷ್ ಎಂಟ್ರಿ ಕೊಡ್ತಾರೆ. ಪ್ರದೋಷ್ ಹೇಳ್ತಾರೆ, ಇಲ್ಲ ನಾನು ಮಾಫಿ ಸಾಕ್ಷಿಯನ್ನು ಹೇಳ್ತೀನಿ, ನನ್ನನ್ನು ಬಿಟ್ಬಿಡಿ, ಅಲ್ಲಿ ಏನೇನು ನಡೆಯಿತು ಅಸಲಿಯತ್ತು ಅದೆಲ್ಲದನ್ನ ಕೂಡ ಎಳೆ ಎಳೆಯಾಗಿ ನಾನು ನಿಮ್ಮೆದುರಿಗೆ ಹೇಳ್ತೀನಿ ಅಂತ ಪ್ರದೋಷ್ ಮುಂದೆ ಬರ್ತಾರೆ. ಅದರ ಜೊತೆಯಲ್ಲಿಯೇ ಖುದ್ದು ಹಾಜರಾತಿಗೆ ದರ್ಶನ್ ಅರ್ಜಿಯನ್ನು ಏನು ಸಲ್ಲಿಸಿದ್ರು ಆ ಅರ್ಜಿ ವಜಾಗೊಳಿಸಲಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧದ ಅರ್ಜಿ ಇದು. ಪ್ರದೋಷ್ ಮಾಫಿ ಸಾಕ್ಷಿಯಾದ ಬೆನ್ನಲ್ಲೇ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯನ್ನು ಇದೀಗ ವಜಾಗೊಳಿಸ್ತಾರೆ. ದರ್ಶನ್ ಖುದ್ದು ಹಾಜರಿ ಅರ್ಜಿಯನ್ನ ಇವತ್ತು ವಜಾಗೊಳಿಸಲಾಗಿದೆ. ಇವತ್ತು ದರ್ಶನ್ ಜೈಲಲ್ಲಿ ಮುಂದುವರಿತಾರ, ಹೊರಗೆ ಬರ್ತಾರ ಅನ್ನುವಂತಹ ಒಂದು ತೀರ್ಮಾನ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆ ತೀರ್ಮಾನ ಇದೀಗ ಆಗಿದೆ. ಏನಂತ ಕೇಳಿದ್ರೆ ಕೊಲೆ ಆರೋಪಿ ನಟ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿರುವಂತಹದ್ದು. ದರ್ಶನ್ ಸಲ್ಲಿಸಿದ್ದಂತಹ ಖುದ್ದು ಹಾಜರಿ ಅರ್ಜಿಯನ್ನ ವಜಾಗೊಳಿಸಲಾಗಿದೆ.
ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಂತಹ ನಟ ದರ್ಶನ್ ಅರ್ಜಿ ವಜಾ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಹಾಜರಿಗೆ ಸೂಚನೆಯನ್ನು ನೀಡಲಾಗಿದೆ ಅಂತೆ. ಸೊ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ದರ್ಶನ್ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಸಂಪೂರ್ಣ ವಜಾಗೊಳಿಸಲಾಗಿದೆ. ಇವತ್ತಿನ ತೀರ್ಪು ಏನ್ ಸಿಗಬಹುದು ಅಂತ ಹೇಳಿ ಬಹಳ ಕಾತುರದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದಂತ ಅಷ್ಟು ಅಭಿಮಾನಿಗಳಿಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ದರ್ಶನ್ ಅವರು ಸಲ್ಲಿಸಿದ್ದಂತಹ ಅರ್ಜಿ ಏನಿದೆ ಅದನ್ನ ಕೋರ್ಟ್ ವಜಾಗೊಳಿಸಿದೆ. ಈ ಹಿಂದಿನ ವಿಚಾರಣೆಯಲ್ಲಿ ಪ್ರಾಸಿಕ್ಯೂಷನ್ ಹಾಗೂ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಅಶ್ಮತ್ ಪಾಷಾ ಅವರು ವಾದ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ಅವರೇನು ಖುದ್ದು ಹಾಜರಾತಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಇಲ್ಲ ಅಂತ ಹೇಳಿದೆ. ನ್ಯಾಯಾಧೀಶ ಸುಜಾತ ಎಂ ಸಾಂಬ್ರಾಣಿ ಅವರಿಂದ ತೀರ್ಪು ಪ್ರಕಟವಾಗಿದೆ. ಇದು ದರ್ಶನ್ ಪಾಲಿಗೆ ತುಂಬಾ ಪ್ರಮುಖವಾಗಿರ್ತಕ್ಕಂತಹ ವಿಚಾರ. ಸಾಕ್ಷಿ ವಿಚಾರಣೆ ಮುನ್ನ ದರ್ಶನ್ರಿಂದ ಮಾಹಿತಿಯನ್ನು ಪಡಿಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಆ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ನೇರವಾಗಿ ಪ್ರದೂಷ್ ಏನ್ ಮಾತಿ ಸಾಕ್ಷಿಯನ್ನು ನೀಡ್ತಾರೆ, ಆ ಸಾಕ್ಷಿ ಏನೇನು ಅಂತ ಹೇಳಿ ಪ್ರದೂಷ್ ಏನೇನು ಹೇಳ್ತಾರೆ ಅಂತ ಹೇಳಿ ಅದನ್ನ ನೇರವಾಗಿ ಆಲಿಸಲಿದೆ ಕೋರ್ಟ್.